ಅಲ್ಲ ಯಾರೋ ಹೋಗಿ ಅಲ್ಲಿ ಬಿಗ್ ಬಾಸು ಅದೇನು ಒಳ್ಳೆ ಕಾರ್ಯಕ್ರಮ ಅಂತ ನಾನೇನು ಹೇಳಕ್ಕೆ ಹೋಗಲ್ಲ. ಆದರೆ ಅಲ್ಲಿ ಹೋಗಿ ಸುದೀಪ್ ಮೇಲೆ ದ್ವೇಷಕ್ಕೆ ಅಲ್ಲಿ ಹೋಗಿ ಬೀಗ ಹಾಕ್ಸೋದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಬರ್ತಾರೆ. ಏನು ನಡೀತಾ ಇದೆ? ಹೆರಾಸ್ಮೆಂಟ್ ಮಾಡೋಂಥದ್ದು ನಡೀತಿದೆ ಬೆಂಗಳೂರಿನಲ್ಲಿ. ಇವತ್ತು ನೀವು ಪರಿಸ್ಥಿತಿನ ಗುಂಡಿ ಮುಚ್ಚಕ್ಕೂ ಆಗಲಿಲ್ಲ. ಇತ್ತೀಚೆಗೆ ಯಾರೋ ಹೇಳ್ತಾ ಇದ್ರು ಅವ್ರಿಗೆ ಗುಂಡಿನೂ ಮುಚ್ಚಲಿಲ್ಲ. ಈಗ ಅವ್ರ ಮಿನಿಸ್ಟ್ರಿಗಳದ್ದು ಬಾಯಿ ಮುಚ್ಚಕ್ಕೂ ಸಿದ್ದರಾಮಯ್ಯನವ್ರ ಕೈಲಿ ಆಗ್ತಾಯಿಲ್ಲ ಅಂತೇಳಿ ಇಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ. ಅದು ಇವತ್ತು ಒಬ್ಬ ಫ್ಲ್ಯಾಟ್ ಕಟ್ಟೋನಿರ್ಬೋದು, ಅವನಿಗೆ ಒಂದು ಸ್ಕ್ವೇರ್ ಫುಟ್ಟಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂದರೆ ಬೆಂಗಳೂರಿನಲ್ಲಿ 150 ರೂಪಾಯಿಂದ 250 ರೂಪಾಯಿ ನಡೀತಾ ಇದೆ. ಯಾರಿಗೋ TDR ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಆ TDR ಯಾವನು ತೊಗೊಳ್ತಿದ್ದಾನೆ? ಪೊಲಿಟಿಷಿಯನ್ನೇ ತೊಗೊಳ್ತಾ ಇದ್ದಾನೆ. ಒಂದು ವಾಟರ್ ಕನೆಕ್ಷನ್ ಬೆಂಗಳೂರಿನಲ್ಲಿ ತೊಗೊಳ್ಬೇಕು ಅಂದರೆ 20,000 ಇದ್ದಿದ್ದು 1.5 ಲಕ್ಷ ರೂಪಾಯಿ ತೊಗೊಂಡೋಗಿದ್ದಾರೆ. ಇವತ್ತು ಒಂದು ಕರೆಂಟ್ ಕನೆಕ್ಷನ್ ತೊಗೊಳ್ಬೇಕು ಅಂತೇಳಿ ಹೇಳ್ಬಿಟ್ರೆ ಅಲ್ಲಿ ಇವತ್ತು ಸುಲಿಗೆ ಆಗಿದೆ. ಮುದ್ರಾಂಕ ಬೆಲೆನ ಅದನ್ನು ಜಾಸ್ತಿ ಮಾಡಿದ್ದಾರೆ. ಒಟ್ಟಾರೆ ಜನರನ್ನ ಸುಲಿಗೆ ಮಾಡೋವಂಥದ್ದು ಬಿಟ್ಟರೆ ಇನ್ನು 1 ಪಾಯಿಂಟ್ ಅಜೆಂಡಾ ಇನ್ನೇನು ಇಲ್ಲ. ಗುಂಡಿ ಮುಚ್ಚ್ರಿ ಅಂತೇಳಿ ಹೇಳಿದರೆ ಪ್ರೈಮ್ ಮಿನಿಸ್ಟರ್ ಕಚೇರಿ ಹತ್ರ ಇಲ್ವಾ? ಅವ್ರ ಮನೆ ನಿವಾಸದ ಹತ್ರ ಇಲ್ವಾ? ಪ್ರೈಮ್ ಮಿನಿಸ್ಟರ್ ನಿವಾಸದ ಹತ್ರ ಎಲ್ಲಿದೆ ಗುಂಡಿ? ಬರೀ ಸುಮ್ಮನೆ ಅವ್ರು ಮಾಡಿಲ್ಲ, ಆಯ್ತಪ್ಪ ಬೇರೆಯವ್ರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಮನ್ನು ಕೂರಿಸಿರೋದು. ನೀವೇನು ಮಾಡ್ತಾಯಿದ್ದೀರಿ? ಗುಂಡಿ ಮುಚ್ಚಕ್ಕೂ ಗುಂಡಿನೂ ಮುಚ್ಚಲ್ಲ, ಬಾಯಿನೂ ಮುಚ್ಚಲ್ಲ. ಅಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಾಗಿದೆ. ಆದರೆ ಜನ ಏನು ಮಾಡೋಕ್ಕಲ್ಲ, ಅಸಹಾಯಕರಾಗಿ ಇನ್ನು 2.5 ವರ್ಷ ತಡ್ಕೊಳ್ಬೇಕಾದಂಥ ದುಸ್ಥಿತಿಯಲ್ಲಿದ್ದಾರೆ. ಇವತ್ತು ಈ ವಿಚಾರಕ್ಕಷ್ಟೇ ಮೈಸೂರನ್ನ ಕಾಡ್ತಾ ಇರುವಂಥ ಸಮಸ್ಯೆಗಷ್ಟೇ ಸೀಮಿತವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಅದನ್ನು ರಾಜ್ಯದ ಜನತೆ ನೋಡಿದರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಇನ್ನೇನು 2.5 ವರ್ಷ ಕತ್ತಲಿದೆ. ಜನ ನೀವು ತಪ್ಪು ಮಾಡಿಬಿಟ್ಟಿದ್ರಿ. ನೀವು ತಪ್ಪನ್ನು ತಿದ್ಕೊಳ್ಬೇಕು ಅಂದರೆ ನೀವು 2.5 ವರ್ಷ ಕಾಯಬೇಕು. ನಾವು ಕೂಡ ನಿಮ್ಮ ವಿಶ್ವಾಸನ ಗಳಿಸೋದಕ್ಕೆ ನಮಗೂ 2.5 ವರ್ಷ ಟೈಮ್ ಕೊಟ್ಟಿದ್ದೀರಿ. ನಿಮ್ಮ ವಿಶ್ವಾಸ ನಾವು ಗಳಿಸ್ತೀವಿ. ನೀವು ನಿಮ್ಮ ತಪ್ಪನ್ನು ತಿದ್ಕೊಳ್ಳಿ. 2028ರಿಂದ ಒಳ್ಳೆ ಆಡಳಿತವನ್ನು ಕೊಡೋಣ. ಎಲ್ಲ ಹಬ್ಬ ಹರಿದಿನಗಳು ವಿಜೃಂಭಣೆಯಿಂದ ಬಾಜಾ ಭಜಂತ್ರಿಯೊಂದಿಗೆ ನಡೆಯೋ ರೀತಿ ವಾತಾವರಣ ನಾವು ಸೃಷ್ಟಿ ಮಾಡೋಣ. ಎಲ್ಲ ಈಗ ಅಪ್ರಸ್ತುತ ವಿಚಾರ. ನಾನು ಸ್ಟೇಟ್ ಪಾಲಿಟಿಕ್ಸಲ್ಲಿ ಆಲ್ರೆಡಿ ಇದ್ದೀನಿ, ಅದು ಬಿಟ್ಬಿಡಿ. ಕೇಂದ್ರದಲ್ಲಿ ಇವತ್ತು ರಮೇಶ್ ಬಿದೂರಿ ಇರ್ಬೋದು, ಪ್ರವೇಶ್ ವರ್ಮಾ ಇರ್ಬೋದು, ಅವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡಲಿಲ್ಲ. ಅದಾದ ನಂತರ ವಿಧಾನಸಭೆಯಲ್ಲಿ ಡೆಲ್ಲಿ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿರು. ರಮೇಶ್ ಬಿದೂರಿ ಅವರು ಕಡೆಯ ಕ್ಷಣದಲ್ಲಿ ಸೋತರು. ಬಹುಶಃ ಇಲ್ಲಾಂದರೆ ಡೆಲ್ಲಿ ಚೀಫ್ ಮಿನಿಸ್ಟರ್ ಆಗ್ತಿದ್ರು ಏನೋ. ಪ್ರವೇಶ್ ವರ್ಮಾ ಗೆದ್ದರು, ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ನಾನು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದೀನಿ. ಅದನ್ನು ಹೊರತಾಗಿ ಇವತ್ತು ಮೈಸೂರಿನ ವಿಚಾರ ಇದು.